Namaskar, Jawari people. A very, very happy Independence Day. ಟು ಬಿ ಆನೆಸ್ಟ್ ನಾನೊಂದು 10-15 ಮಿನಿಟ್ಸ್ ನಾನು ಇವತ್ತು ಲೇಟ್ ಆಗೀನಿ. ಎಲ್ಲರಿಗೂ ನಾ ಹೇಳ್ತಿದ್ದೆ ಅವ್ರಿಗೆ ಲೇಟ್ ಆಗ್ಯಾರ ಇವ್ರು ಲೇಟ್ ಆಗ್ಯಾರ ಅಂಥೇಳಿ. ಇವತ್ತು ನಾ ಲೇಟ್ ಆಗೇನಿ. ಎಲ್ಲರೂ ನನಗೆ ಹೇಳತ್ತಿರ್ಬೇಕೀಗ ಮಗ ಲೇಟ್ ಆಗ್ಯಾನಲ್ಲ ಅಂಥೇಳಿ. ಸೊ ಇವಾಗ ಜಸ್ಟ್ ಮನೆ ಬಿಟ್ಟೆ ಒಂದು ಚಿಕ್ಕ ಬ್ರೇಕ್ಫಾಸ್ಟ್ ರೈಡ್ ಅದ. ನಮ್ದು ಹಾರ್ಡದ್ದು ಫೇಮಸ್ ನೋಡಿದ್ದು ಪೌಲ್. ನಮ್ಮ ಕಾಲೇಜ್ದಾಗಿದ್ದಾಗ ನಾವು JSS ಮುಂದೆ ಅಲ್ಲಿತ್ತದ ಮೊದಲೇ. ಈಗ ಈ ಕಡೆ ಮಾಡ್ಯಾರ. ಅವಾಗ ನಮ್ಮ ಕಾಲೇಜ್ ಕಡೆನೇ ಇತ್ತು ನಿಯರ್. ಈಗ ನಮ್ಮ ಮನೆ ಕಡೆ ನಿಯರ್ ಆಗಿದೆ. ಅವಾಗ ನಮ್ಮ ಕಾಲೇಜ್ ಕಡೆ ಇಲ್ಲೇ JSS ಕಡೆ ಇಲ್ಲಿರ್ತದೆ. ಇಲ್ಲಿ ಬಂಕ್ ಹೊಡೆದು ಇಲ್ಲಿ ಬರ್ತಿದ್ದೆ ನಾವು. ಬೆಳಗ್ಗೆ ಆಫೀಸದ ವರ್ಕ್ ಮುಗಿಸ್ಕೊಂಡು ಈಗ ರೈಡ್ ಮೇಲೆ ಎಲ್ಲನೂ ಫುಲ್ ಕಾಂಪ್ಯಾಕ್ಟ್ ಆಗ್ಯದ. ಈಗ ಆಫೀಸ್ ವರ್ಕ್ ಅಂದರೆ ವರ್ಕ್ ಅಲ್ಲ, ಫ್ಲ್ಯಾಗ್ ಇದು ಮಾಡ್ತಾರಲ್ಲ, ಫ್ಲ್ಯಾಗ್ ಹೋಸ್ಟ್ ಮಾಡ್ತಾರಲ್ಲ. ಸೊ ಇನ್ನೂ ಯಾರು ಜಾಸ್ತಿ ಬಂದಿಲ್ಲ. 4-5 ಗಾಡಿ ಬಂದಾವೆ. ಬಂತು ನಮ್ಮ SCN. ಎರಡು ಸೈಡ್ ಇದೆ. ಇದು 10 ಫುಲ್ ಬರುತ್ತೆ. LGP ಅದ 2800 ಏನೋ ಕೊಟ್ಟಿನಿ. ಇಲ್ಲೇ ನಮ್ಮ ಫ್ರೆಂಡ್ ಶಾಪ್ ವಿದ್ಯಾಗಿರಿ ಕಡೆ ಕಾನ್ಸೆಪ್ಟ್ ಕಸ್ಟಮ್ ಅಲ್ಲೇ ಕೊಡುತ್ತಲ್ಲ. ಬಟ್ ಬೆಟ್ರ್ ನೀವು ಇದಕ್ಕಿಂತ ಇದು ಹಾಕ್ರಿ, LGPದು 7x7 ಅದು ಮಸ್ತ್ ಕೊಡುತ್ತೆ. ಅದು 7000 ಏನೋ ಅದ. 7000 ಹಾಕ್ಸಿ ಮಲ್ಲ ಇಲ್ಲಿ ಹುಬ್ಳ್ಯಾಗ ಎಲ್ಲರೂ ಹೊರಗಿಟ್ಟರೆ ಮಕ್ಕಳು ಹಾಕ್ಬಿಡ್ತಾರೆ. ಗುಡ್ ಮಾರ್ನಿಂಗ್ ಸರ್, कैसे हो? ಎಲ್ಲರೂ ಮೂವ್ ಆಗತ್ತೀವಿ. ಇಷ್ಟು ಜನ ರೈಡರ್ ಅದ ನೋಡಿ. ಇವತ್ತು ಇಷ್ಟು ಗಾಡಿ ಅದಾವೆ. ಇದೊಂದು ಸಣ್ಣ ರೈಡರೇ. ವಾಟ್ಸ್ ನೇಮ್? ವಾಟ್ಸ್ ನೇಮ್? ಹಾಂ, ಇಶಾನ್. Happy Independence Day. Happy Independence Day. Welcome to the riding community. ಇಷ್ಟು ಜನ ಇಲ್ಲಿ ಹೆಂಗೆ ಅಡ್ಡಾಡತ್ತಾರಂದ್ರೆ ಗಾಡಿ ತೊಗೊಂಡು ಅದಕ್ಕೆ ಎಕ್ಸಾಸ್ಟ್ ಹಾಕ್ಕೊಂಡು ಯಾನಮನಿ ಸೌಂಡ್ ಮಾಡ್ಕೊಂಡು ಅರ್ಧರ್ದು ಪಟಾಕ್ಷಿ ಫೈರ್ ಕ್ರ್ಯಾಕರ್ಸ್ ಹೊಡ್ಕೊಂಡು. ಇಫ್ ಯು ಆರ್ ಬೀಯಿಂಗ್ ಇನ್ ರೈಡಿಂಗ್ ಕಮ್ಯುನಿಟಿ ದೆನ್ ಬಿಹೇವ್ ಲೈಕ್. ಅದನ್ನು ಬಿಟ್ಟು ಬೇರೆದವ್ರಿಗೆ ತ್ರಾಸ ಆಗುವಂಗೆ ಮಾಡೋದು ನೀಡಿರೋದಿಲ್ಲ. ನಿಮ್ಮಿಂದ ಇನ್ನೊಬ್ರಿಗೆ ತ್ರಾಸ ಆಗಬಾರ್ದು. ಹಿಂಗೆ ಮಾಡಿ ಈಗ ನೋಡಿ, ಆಗಲೇ ಒಬ್ಬ ಚಿಗ್ರಿ ಲೈನ್ದೊಳಗೆ ಈಗ ಜಸ್ಟ್ ಒಂದು 10-15 ಮಿನಿಟ್ಸ್ ಬ್ಯಾಕ್ ಚಿಗ್ರಿ ಲೈನ್ದಾಗ R15 ತೊಗೊಂಡು ಫುಲ್ ವಿಲಿ ಹೊಡ್ಕೊಂಡು ಅಡ್ಡಾಡತ್ತಾನೆ. ನೀವು ಮಾಡೋದ್ರಿಂದ ಸಂಬಂಧ ಎಲ್ಲರಿಗೂ ನೇಮ್ ಕೆಡುತ್ತೆ. ಜಿಮಿನಿ ನೋಡಲಿ ಎಷ್ಟು ಸಣ್ಣ ಕಾಣತ್ತಿದೆ. ಆ್ಯಕ್ಚುಲ್ ಜಿಮಿನಿ ಇವತ್ತು ನೋಡತ್ತ ನೋಡ. ಅಲ್ಲಿ ನೋಡ್ರಲ್ಲ ಮುಂದೆ ಚಿಗ್ರಿ ರೋಡ್ದಾಗ ಹೆಂಗೆ ಫುಲ್ ಹುಡುಗರು ತಗೋ. ನಾ ಇದೇ ಹೇಳಿದ್ದೆ ಆಗಲೇ, ಏನೋ ಮಾಡ್ಕೊಂಡ್ರಲ್ಲ ಗಾಡಿ. ಇದು ಆಗ್ಬಾರ್ದಿಲ್ಲ. ಓ ಸ್ಕೌಟ್ಸ್, ನೀವರು ನಮ್ಮ ದೇಶದ ಮುಂದಿನ ಕೊಡುಗೆ. ಓ ನಮ್ಮ ಹರ್ಷದವ್ರು ಜಾಯ್ನ್ ಆಗ್ಯಾರ ಇವತ್ತೆ. ಲಾಸ್ಟ್ ರೈಡಿಗೆ ಜಾಯ್ನ್ ಆಗಿಲ್ಲ ಇವ್ರೆ. ಸರ್ ಗುಡ್ ಮಾರ್ನಿಂಗ್. ಏನು ಇವತ್ತು ಜಾಯ್ನ್ ಆಗ್ಬಿಟ್ರಲ್ಲ? ಸೊ ನಾವೀಗ ಹೋಗಾತಿದ್ದ ಡೆಸ್ಟಿನೇಷನ್ ಕಿತ್ತೂರು ಮಠ ಹೊಂಟೇವೆ. ಜಾಸ್ತಿ ಏನು ಲಾಂಗ್ ಹೊಂಟಿಲ್ಲ. ಕಿತ್ತೂರು ವೈಭವ್ ಅದಲ್ಲ, ಅಲ್ಲಿ ಹೋಗಿ ಒಂದು ಲೈಟಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರಿಟರ್ನ್. ಇಲ್ಲ ಹೊಂಟ ನೋಡ್ರಿ ಮಿನಿ ರೈಡರ್. ಒಂದು ಹೆಲ್ಮೆಟ್ ಭಾಳ ಕ್ಯೂಟ್ ಅದ.
ಹೆಲ್ಮೆಟ್ ಒಂದು ಸಿಕ್ಕಾಪಟ್ಟಿ ಕ್ಯೂಟ್ ಅದ ಒಂದು. ಅಯ್ಯೋ ಟ್ರಾಫಿಕ್ ನೋಡಿಲ್ಲ. ಬಂದ್ರೆ ನೋಡಲಿ ಹೊಲಸು ಸೌಂಡ್ ಮಾಡ್ಕೊಂಡೆ. ಇವ್ರಿಗೊಂದು ರೀಸನ್ ಬೇಕು. ಎಲ್ಲರಿಗೂ ಈಗ ರೀಸನ್ ಹೆಂಗೆ ಬೇಕಂದ್ರೆ ಒಟ್ಟು ನಾವು ಗಾಡಿ ಚಿಗರಿ ರೋಡಿಗೆ ಹಾಕಿ ಒದರ್ಸ್ಬೇಕು. ಇಂಜನ್ ಎಲ್ಲ ಹಿಡಿದು ಹೋಗ್ಬೇಕು. ಬೈಯೋಕ್ಕಾಗೋದಿಲ್ಲ. ಹಿಂಗೆ ಸಂಸ್ಕೃತಿ ಬರ್ತಾವ ಬಾಯಾಗ. ಈಗ ಯಾವನೊಬ್ಬ ದೀಡ್ ಪಂಡಿತ್ ಬರ್ತಾನೆ ಬಂದು ನಂಗೆ ಕಮೆಂಟ್ ಹೊಡಿತಾನೆ. ಈಗ ಏನು ನೀ ಟೀನೇಜ್ ಇದ್ದಾಗ ನೀ ಮಾಡಿಲ್ಲ ಏನಂತೇಳಿ. ಮಾಡಿಲ್ಲ ಬ್ರೋ, ಮಾಡಿಲ್ಲ. ಇಂಥವು ಛಪ್ರಿ ಕೆಲಸ ಅಂತೂ ನಾ ಮಾಡಿಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ಆ್ಯಕ್ಚುಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂಥೇಳಿ ಇವು ಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರ್ಲೇನೆ ಗೊತ್ತಾಗೋದು. ಫುಲ್ ಇವತ್ತು ಭಾರಿ ಇರ್ತಾರವ್ರೆ. ಫುಲ್ ನಮ್ಮ ಫ್ಲ್ಯಾಗಿದ್ದು ಕಲರ್ದು ಡ್ರೆಸ್ ಹಾಕ್ಕೊಂಡು ಇಲ್ಲ ವೈಟ್ ಫುಲ್ ರೋಡ್ ಮೇಲೆ ಒಂದು ಲೈಕ್ ಕಮ್ಯುನಿಟಿ ಒಂದು ಗುಂಪು ಒಳಗೆ ಮಾಡ್ಕೊಂಡು ಇನ್ನೊಬ್ಬರು ಜಾಯ್ನ್ ಹಾಕಾರಿಲ್ಲೇ. ವೈ ಹಿ ಈಸ್ ಅವ್ರು ಇನ್ನೊಬ್ಬರು ಎಲ್ಲದಾರಂತ. ಸರ್ ನಮಸ್ತೆ, ಆರಾಮ್ರಿಪ್ಪ ನೀವೇ? ಆಯ್ತು. ಅಲ್ಲಿ ಬಂದಿಲ್ಲ, ಶೋರೂಮ್ ಕಡೆ ಬಂದಿಲ್ಲ. ಅದ ಅಲ್ಲಿ ನೋಡಿದಲ್ಲ, ಅಲ್ಲಾಕೆ ಬಂದಿಲ್ಲ ರೀ? ಮತ್ತೆ ನಾವು ಇಲ್ಲಿಂದ ಬಿಟ್ವಿ. ಮತ್ತೆ ಆರಾಮಲ್ರಿ? ಫುಲ್ ಜೋರು. ಏ ಹಂಗಿಲ್ರಿ, ಬ್ಯುಸಿ ಆಗಿಬಿಟ್ಟಿದ್ದೀನಿ. ಲಾಸ್ಟ್ ರೈಡ್ ಹೋಗಿದ್ದೆ ನಾನು, ನೀವು ಬಂದಿಲ್ಲ ಅವಾಗ. ಮತ್ತೆ ಇಲ್ಲಿ ಬಂದ್ರೆ ನೋಡಿ ಇವ್ರು ಹೊಡ್ಕೊಂಡು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. फर्क है, बहुत फर्क है इन चूतियों में और हमें बहुत फर्क है. Look at us, see, look at us. Everyone is geared up and everyone is wearing helmet, and this kind of chutias are like fuck to hai boss. ಬೈಕ್ ನಡ್ಸಕ್ಕೆ ಬಂದರೆ ಮುಗ್ದಿಲ್ಲ, ಅದ್ರ ಜೊತೆ ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ. ಬೈಕ್ ನಡ್ಸಕ್ಕೆ ಬಂದ್ರೆ ಮುಗೀತು, ಸೈಲೆನ್ಸರ್ ಚೇಂಜ್ ಮಾಡೋದು, ಒದರ್ಸೋದು, ಅಡ್ಡಾಡೋದು. ರೆಸ್ಪಾನ್ಸಿಬಿಲಿಟಿಗೆ ತೇಲ್ಲೇನೆ. ಬೆಳಗ್ಗೆ ಒಂದು ರೌಂಡ್ ಮಳೆ ಬಂದು ಹೋಗುತ್ತೆ. ಈಗ ಮಳೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೆ ನಾ. ರೇನ್ ಗೇರ ತಂದಿಲ್ಲ ನಾನು. ಈಗ ನೋಡಿದ್ರೆ ಫುಲ್ ಮೋಡ ಆದಂಗೆ ಆಗ್ಬಿಟ್ಟೈತಿ. ಬಿಸಿಲು ಬಿದ್ದೈತಿ, ಯಾಕೆ ಖರಾಬ? ಈಗ ಬಿಸಿಲು ಬಿಟ್ಟು ಮತ್ತೆ ವಾಪಸ್ ಫುಲ್ ಮೋಡ ಆಗಿದೆ ಈಗ. ಓ ರಾಯಣ್ಣ, ಇವತ್ತು ಅವ್ರದ್ದು ಜನ್ಮದಿನ. ಇವತ್ತು ರಾಯಣ್ಣ ಅವ್ರದ್ದು. ಇವತ್ತು ಸ್ಯಾಟರ್ಡೇ 15th ಆಗಸ್ಟ್, ನಾಳೆ ಸಂಡೇ, 2 ದಿನ. ಆಮೇಲೆ ಮಂಡೇ ನಾಗರ ಪಂಚಮಿ ಹಾಲಿಡೇ. 2-3 ದಿನ ಲೀವ್ ಸಿಕ್ಕಾರ ಅಂಥೇಳಿ ಎಲ್ಲರೂ ಹೋಗ್ಬಿಡ್ತಾರೆ ಈಗ ಟ್ರಿಪ್ಪಿಗೆ. ಫುಲ್ ಮಸ್ತ್ ಖತರ್ನಾಕ್ 3-4 ದಿನ ಸಿಗುತ್ತಂಥೇಳಿ ಭಾರಿ ಅಡ್ಡಾಡ್ತಾರೆ ಮಕ್ಕಳಿಗೆ. ಕಾಕಂದು ಗಮ್ಚ ಫುಲ್ ಫ್ಲೈಯಿಂಗ್ ಮೋಡ್ದಾಗೈತಿ. ಯಾಕೆ ಅರ್ಜೆಂಟ್ ಐತಿ ನಿಂಗೆ? ಆರಾಮ್ ಹೋಗಪ್ಪ ದೇವ್ರೆ. ಇವನು ಇಂಥ ಮಳೆ ಸ್ಟಾರ್ಟ್ ಆಯ್ತು. ಇಂಥ ಸುಳಿ ಮಕ್ಕಳು ಸಂಬಂಧ ನೋಡು ಅವನು ಆಕ್ಸಿಡೆಂಟ್ ಆಗೋದು. ಯಾಕೆ ಬೈಬಾರ್ದು ಅಂಥೇಳಿ ಇರುತ್ತೆ ಅವನವನು. ಅವಾಗ ಇಂಥವು ಜನ ನನ್ನ ಕಣ್ಣು ಮುಂದೆ ಬರ್ತಾರೆ. ಮಳೆ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಟೈಮ್ ಗತಿ ಯಾವರೊಬ್ಬ ಟ್ರಕ್ದಾಗ ಬಂದು ಎಲ್ಲ ರಾಡಿ ಸಿಡಿಸ್ಬಾರ್ದು. ಈಗ
ಈಗ ವಾಪಸ್ ಅಷ್ಟೊಂದು ವಾಶ್ ಮಾಡಿ ಇಡುವಷ್ಟು ಪೇಷನ್ಸ್ ಇಲ್ಲ. ಸ್ಪ್ರೇ ಮಾಡಿ ವೈಪ್ ಮಾಡಿ ಇಟ್ಬಿಡ್ತೇನೆ ಈಗ. ಓ ಆ ಬೇಬಿ ಪಾಪ ಹೆಂಗೆ ಕುಂತೈತೋ ಅದು, ಮುಂದೆ ಕುಂತಿದ್ದ ಅವ ಪಾಪ. ಮಳೆ ನಿಂತೋಗೋ ಮಳೆ ಜಾಸ್ತಿ ಇಲ್ಲ. ಇವತ್ತು 15th ಆಗಸ್ಟ್ ಅಂಥೇಳಿ ಹೈವೇ ಮೇಲೆ ಜಾಸ್ತಿ ಯಾರು ಇಲ್ಲೇ ಇಲ್ಲ. ನಮ್ಮ ಫ್ಲ್ಯಾಗ್ ಹೆಂಗೆ ಕಾಣುತ್ತೆ, ಸೈಕಾಗಿ ಕಾಣುತ್ತೆ. ಇವತ್ತೆಲ್ಲ ಗಾಡಿ ಮೇಲೆ ಫ್ಲ್ಯಾಗ್. ಆಟೋ, ಬಸ್, ಲಾರಿ, ಬೈಕ್, ಟ್ರಕ್, ಯಾವ್ಯಾವ ಗಾಡಿ ನೋಡ್ತೀರಿ ಆಲ್ಮೋಸ್ಟ್ ಎಲ್ಲ ಗಾಡಿ ಮೇಲೆ ಇವತ್ತು ನಮ್ಮ ಇಂಡಿಯನ್ ಫ್ಲ್ಯಾಗ್ ಇರುತ್ತೆ. ದೇಶಭಕ್ತಿ ಎಲ್ಲರಿಗೂ ಅದ. ಲೈಕ್ ಬಿಕಾಸ್ ಆಫ್ ಸಮ್ ಪೀಪಲ್ ಜನ ವಿಚಿತ್ರವಾಗಿ ಆಡ್ತಾರೆ. ಮಳೆ ಇಲ್ಲಲ್ಲ, ಅಲ್ಲಿ ಹಿಂದೆ ಮಳೆ ಆತ, ಇಲ್ಲಿ ಮಳೆ ಇಲ್ಲ. ಅಲ್ಲಿ ಮತ್ತೆ ನೋಡ್ರಲ್ಲ ಮುಂದೆ ಫುಲ್ ರೋಡ್ ಹಸಿ ಐತಿ. ಒಂದು ಕರ್ವಿಗೆ ಮಳೆ ಹೊಂಟೈತಿ, ಒಂದು ಕರ್ವಿಗೆ ಮಳೆ ಬರತೈತಿ. ವಾಟ್ ಟು ಡೂ? ಹುಡುಗನ ವೈಟ್ ಶರ್ಟ್ ಪೂರ್ತಿ ಹಿಂದಿದ್ರೆ ಡಿಸೈನ್ ಆಗೈತಿ. ಅಫ್ಕೋರ್ಸ್ ನಂದು ಆಗಿರುತ್ತೆ, ಬಿಕಾಸ್ ಇಟ್ಸ್ ಗರಿಲಾ. ಯಾರ್ಯಾರು ಗರಿಲಾ ಓನರ್ ಅದಾರ ಆಪೇನು ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ಹಿಂದೆ ಒಂದು ಮಡ್ ಫ್ಲ್ಯಾಪ್ ಬರುತ್ತೆ. ಆ ಮಡ್ ಫ್ಲ್ಯಾಪ್ ಹಾಕಿದ್ರೂ ರಾಡಿ ಸಿಡಿಯತ್ತೆ. ಆ ಮಡ್ ಫ್ಲ್ಯಾಪ್ ಇಲ್ಲ ಅಂದ್ರೆ ಮುಗ್ದ ಹೋಗುತ್ತೆ. ನಾವು ಯಾವ ಕಲರ್ ಶರ್ಟ್ ಹಾಕ್ಕೊಂಡಿದ್ವಿ ಆ ಶರ್ಟ್ ಕಲರ್ ಅದು ಎಂಡ್ ಮಟ ಇರೋದೇ ಇಲ್ಲ. ಅಲ್ಲ, ಮಳೆಗಾಲದೊಳಗೆ ಅಷ್ಟೇ. ನಾರ್ಮಲಿ ಡ್ರೈ ರೋಡ್ದಾಗಲ್ಲ, ಮಳೆಗಾಲದಾಗ ವೆಟ್ ರೋಡ್. ಬೈಬ್ಯಾಡ್ರಿ ನಂಗೆ ಎಲ್ಲರೂ ಸೇರಿ ರಾಯಲ್ ಎನ್ಫೀಲ್ಡ್ದವ್ರು. ನೀನಪ್ಪ ಲಾಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡಿಗೆ ಎಷ್ಟು ಇದು ಮಾಡತ್ತಿದ್ದಿ, ಯಾರಿಗೂ ತಗೋದು ಎಳಾತಿದ್ದಿ ಕಾಲು ಹಿಡದೆ, ಈಗ ನೀನೇ ಹೇಳತ್ತಿಲ್ಲ ಅಂಥೇಳಿ. ಬ್ರೋ ನಾನು ಎಳ್ಯಾತಿಲ್ಲ, ಲೈಕ್ ನಾ ಇದ್ರ ಬಗ್ಗೆ ಕೀಳಾಗಿ ಮಾತಾಡತ್ತಿಲ್ಲ. ನಮ್ಮ ರಾಯಲ್ ಎನ್ಫೀಲ್ಡ್ ಬಗ್ಗೆ ಆಗಲಿ ಇಲ್ಲ ನಮ್ಮ ಗರಿಲಾ ಬಗ್ಗೆ ಆಗಲಿ. ಸಮ್ ಪ್ಲೇಸ್ ಅದನ್ನು ಕರೆಕ್ಟ್ ಮಾಡಿಬಿಟ್ರೆ ಇದಕ್ಕೆ ಟಕ್ಕರ್ ಕೊಡೋ ಗಾಡಿನೇ ಯಾವುದಿಲ್ಲ. ಒಂದು ಫ್ಯೂಲ್ ಟ್ಯಾಂಕ್, ಇನ್ನೊಂದು ಅದು ಹಿಂದಿನ ಮಡ್ ಫ್ಲ್ಯಾಪ್, ಸ್ಪೆಷಲಿ ಗರಿಲಾಗ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಲ್ಲ 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 ರಾಯಲ್ ಎನ್ಫೀಲ್ಡ್ ಗಾಡಿಗೂ ಹೆಡ್ಲೈಟ್. ಈ ಪ್ರಾಬ್ಲಮ್ ಎಲ್ಲರೂ ಫೇಸ್ ಮಾಡಿರ್ತೀರಿ ನೀವು. ಬಿಯರ್ ತೊಗೋರಿ ಇಲ್ಲ ನಿಮ್ಮ ಹಂಟ್ರ್ ತೊಗೋರಿ, ಲೋವೆಸ್ಟ್ ಗಾಡಿ ಇಂತ್ರ ಹಿಡಿದು ಟಾಪ್ ಎಂಡ್ ಗಾಡಿ ಮಟ್ಟ ಬರೋದು ಎಲ್ಲದಕ್ಕೂ ಸೇಮ್ ಹೆಡ್ಲೈಟ್. ಅದು ಒಂದು ಚೇಂಜ್ ಮಾಡಿದ ಆ ಕಂಪ್ನಿದವ್ರು ಅಂದರೆ ಗಾಡಿ ಮಾತ್ರ ಬೆಂಕಿ ಇರುತ್ತೆ. ಎಲ್ಲ ಗಾಡಿನೂ ಒಂದೇ ಟೈಮ್ ಪರ್ಫೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಮೇ ಬಿ ಅವ್ರಿಗೂ, ಬಟ್ ಅದನ್ನು ಪ್ರಾಬ್ಲಮ್ ಅಡ್ರೆಸ್ ಮಾಡ್ಬೇಕು ಅವರು. ಇನ್ನೊಂದು ಮಷ್ಕಿರಿ ಗೊತ್ತೆ, ರಾಯಲ್ ಎನ್ಫೀಲ್ಡ್ದಾಗ ಯಾವ್ಯಾವ ಬಚ್ಚಗಳು ಹೇಳ್ತಿದ್ರಲ್ಲ ರಾಯಲ್ ಎನ್ಫೀಲ್ಡ್ ಇಂಜನ್ ಹಂಗೆ ಹಿಂಗೆ ಅಂಥೇಳಿ, ಚೈಲ್ಡ್ ಚಪಾತಿಗಳು. ಬ್ರೋ ನೀನು ಹೇಳೋದು NS 400Z ಆಗಲಿ ಇಲ್ಲ ನಿಮ್ಮ ಸ್ಪೀಡ್ ಟ್ರಯಂಪದ ಸ್ಪೀಡ್ ಆಗಲಿ, ಟ್ರಯಂಪದ ಆಲ್ಮೋಸ್ಟ್ ಎಲ್ಲ ಗಾಡಿ ವಿಚ್ ಕಮ್ಸ್ ಇನ್ ಇಂಡಿಯಾ ಲೈಕ್ ಅಂಡರ್ 400cc ಎಲ್ಲ ಗಾಡಿ ಇವಾಗ 349 348 ಇಂಜನ್ ಆಗಿದೆ, 350 ಇಂಜನ್ ಆಗಿದೆ. ಬೇಸಿಕಲಿ 350 ಇಂಜನ್ CC ಆಗಿದೆ. NS ಆಗಿದೆ. ಟ್ರಯಂಪದ ಬಜಾಜನ್ನು 400cc NS ಒಂದೇ ಇತ್ತು, ಅದು NS 350 ಮಾಡಿದ್ರೆ ಈಗ ಸ್ಪೀಡ್ ಇತ್ತು. ಟ್ರಯಂಪದ ಆಲ್ಮೋಸ್ಟ್ ಎಲ್ಲ ಗಾಡಿ, ಆಲ್ಮೋಸ್ಟ್ ಎಲ್ಲ ಗಾಡಿನೇ 400 ಇಂಜನ್ CC ಇದ್ದಿದ್ದು 350 ಮಾಡಿದ್ರೆ. ಆಮೇಲೆ KTM ಒಳಗೆ KTM 390 ಡ್ಯೂಕ್ ಹೆಸರು 390 ಅದ, ಬಟ್ ಅದು ಇಂಜನ್ 350. ಇನ್ನೊಂದು 390R ಅಂತ ಬರುತ್ತೆ, ಅದು ಒಂದು 390cc ಅದು ಅಕ್ಯುರೇಟ್, ಬಟ್ ಅದು ಆರ್ ಮಾಡಲ್. ಅದು ಒಂದು ಗಾಡಿ ಪರ್ಫಾರ್ಮೆನ್ಸ್ ಅದ ಅಂಥೇಳಿ ಅದಕ್ಕೆ ಯಾರು ಜಾಸ್ತಿ ಇದು ಮಾಡಿಲ್ಲ, ಕೈ ಹಚ್ಚಿಲ್ಲ. ಬಟ್ ಅದಕ್ಕೆ ಇನ್ನೊಂದು ವರ್ಷನೇ ಡಿಗ್ರೇಡ್ ಮಾಡಿಕೊಂಡು ಅದು 350cc ಮಾಡಿದರೆ. ಬಟ್ ರಾಯಲ್ ಎನ್ಫೀಲ್ಡ್ ಸ್ಪೆಷಲಿ ನಮ್ಮ ಹಿಮಾಲಯನ್ ಆಗಲಿ ಗರಿಲಾ ಆಗಲಿ 400 ಸಬ್ 400cc ಒಳಗೆ ಏನಿದ್ವಲ್ಲ ಅದು ಯಾವುದೂ 350cc ಮಾಡಿಲ್ಲ. ಅವ್ರದ್ದು ಪ್ರಾಫಿಟ್ ಕಟ್ ಮಾಡ್ಕೊಂಡ್ರವ್ರೆ. ಬಟ್ ಪ್ರೈಸ್ ಅದು ನಮಗೆ ಯಾವ ಥರ ರೀಚ್ ಆಗಬೇಕು ಆ ಥರ ರೀಚ್ ಆಗುವಂಥ ಪ್ರೈಸ್ ಇಟ್ಟು
ಇಂಜನಿಗೆ ಕೈ ಹಚ್ಚಿ ಇಂಜನ್ ಕೆಡಿಸಿಲ್ಲ ಅವ್ರು. ಅದೊಂದು ರಾಯಲ್ ಎನ್ಫೀಲ್ಡಿಗೆ ಬಿಗ್ ಥಮ್ಸ್ ಅಪ್. ಹಿಮಾಲಯನ್ ಆಗಲಿ ಇಲ್ಲ ನಮ್ಮ ಗರಿಲಾ ಆಗಲಿ 350 ಮಾಡಿಬಿಟ್ಟಿದ್ರೆ ಅದಕ್ಕೆ ಫೀಲೇ ಇರ್ತಿರ್ಲಿಲ್ಲ. ಸಬ್ 400cc ಒಳಗೆ ಎಷ್ಟು ಗಾಡಿ ಅದ? ಸ್ಕ್ರಾಮ್ 440 ಅದ, ಹಿಮಾಲಯನ್ 450 ಅದ, ಗರಿಲಾ 450 ಅದ. ಇಫ್ ಐ ಆಮ್ ನಾಟ್ ರಾಂಗ್, ನಾನು ಮರ್ತಿದ್ರು ನನಗೆ ನೆನಪಿರ ಸರಿ, ಪ್ಲೀಸ್ ಕಮೆಂಟ್ ಹಾಕಿರಿ ನಾ ಯಾವ್ದಾರ ಗಾಡಿ ಮಿಸ್ ಆಗಿದ್ರೆ ರಾಯಲ್ ಎನ್ಫೀಲ್ಡ್ ಸಬ್ 400cc. ಪ್ರಾಫಿಟ್ ಕಟ್ ಮಾಡಿಕೊಂಡು ನಮಗೆ ಪ್ರೈಸ್ ನೀಗಬೇಕು ಆ ಥರ ಪ್ರೈಸಿಂಗ್ ಒಳಗೆ ಇಟ್ಟ ಅದ ಇಂಜನ್ ಸೇಮ್ ಪರ್ಫಾರ್ಮೆನ್ಸ್ ಸೇಮ್ ವೆಹಿಕಲ್ ಈಗೂ ನಮ್ಮ ಕೈಯಾಗ ಕೊಟ್ಟಾರವ್ರು. ಯಾರು ಚಳಿ ಚಪಾತಿಗಳು ಬಂದು ಹೇಳ್ತಾರೆ ಏನೇನು ನೋಡ್ರಿ, ಇಲ್ಲೊಂದು ಫ್ಲ್ಯಾಗ್ ಅಂದಿಲ್ಲ ಆಗಲೇ ನೋಡ್ರಿ ಪಾಪ ಹುಡುಗಂದು ಫುಲ್ ಶರ್ಟ್ ಡಿಸೈನ್ ಹಿಂದೆ. ಬಂದ್ವಿ ನೋಡ್ರಿ ವೈಭವ್. A few moments later. ನಾ ಚಲೋ ಹುಡುಗಪ್ಪ, ಇವನ ಕೆಟ್ಟವ. ಮೈಕ್ ಕೊಡ್ತೀನಿ ನಡ್ರಿ ನಿಮಗೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. ಎಲ್ಲರೂ ಆಚರಿಸಿ ಸೇಫ್ ಡ್ರೈವ್ ಮಾಡಿ. ಆಮೇಲೆ ಆಲ್ಕೋಹಾಲು ಸಿಗರೇಟು ಇಂಥದ್ದೆಲ್ಲ ಕುಡಿಬೇಡಿ, ಮಾಡಬೇಡಿ. ಓಕೆ, ಬಿ ಸೇಫ್, ಬಿ ಹೆಲ್ತಿ. ಥ್ಯಾಂಕ್ ಯು ನಿಮ್ಮ ಜೊತೆ ಜಾಯಿನ್ ಮಾಡಿದ್ದಕ್ಕೆ ನಮಗೆ. ಆಯ್ತು, ಜಲ್ದಿ ನಿಮ್ದು BMW ಗಾಡಿ ಮಾರಿಸಿ ಒಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯ ಗಾಡಿ ಕೊಡಿಸ್ತೇವೆ. ನೀವೇನು ವರಿ ಮಾಡ್ಕೋಬೇಡ್ರಿ ಇವತ್ತೊಂದು ದಿನ. ರಘು ಹೇಳ್ತಾ ಇದ್ದಾರೆ ನೆಕ್ಸ್ಟ್ 1000cc BMW ಕೊಡಿಸ್ತಾರೆ. ನೆಕ್ಸ್ಟ್ ಇಂಡಿಪೆಂಡೆನ್ಸ್ಗೆ ಮಸ್ತ್ ಜೋರಾಗಿ ಬರೋಣ್ರಿ. ಥ್ಯಾಂಕ್ ಯು. ಚಲೋ, ಇಲ್ಲಿಂದ ಒಂದು ಸುವರ್ಣಸೌಧ ಮಠ ಹೋಗಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಬರೋಣ ವಾಪಸ್. 1 2 3 4 5 6 7 8 9 ಮೇ ಬಿ ಪ್ರಸನ್ನ ಅವ್ರು ಬರೋಲ್ಲ ಅನ್ಸುತ್ತೆ. 11:15 ಡೆಲಿವರಿ ಅದ ಅಂತ ಅವ್ರದ್ದು ಒಂದು ಗಾಡಿ. ಬಾಯ್ ಬಾಯ್ ಬಾಯ್. ನಾ ಬಂದೆ. ಹಣ ಬಂದ ಪೆಟ್ರೋಲ್ ಐತಿ, ಹಂಗೆ ನೋಡಿದ್ರೆ ಸ್ವಲ್ಪ ಹಾಕೊಂಡ್ಬಿಡೋಣ. ಇಲ್ಲೂ ಅಕ್ಕ ಒಬ್ಬರು ಅದಾರನ್ನೇ. ನಾನು ಇತ್ತೀಚೆಗೆ ಎಲ್ಲೆಲ್ಲಿ ಪೆಟ್ರೋಲ್ ಹಾಕತ್ತೀನಿ ಎಲ್ಲ ಕಡೆ ಒಬ್ಬರೇ ಇರ್ತಾರೆ. ಬೈಕಿಂಗ್ ಕಮ್ಯುನಿಟಿದಾಗ ಇದೋ ಒಂದು ಮಸ್ತ್. ಹೆಂಗಂದ್ರೆ ರ್ಯಾಂಡಮ್ ಪೀಪಲ್ ಇರ್ತಾರೆ, ಒಬ್ರಿಗೊಬ್ಬರು ಯಾವತ್ತು ನೋಡಿರೋದಿಲ್ಲ, ಒಬ್ರಿಗೊಬ್ಬರು ಯಾವತ್ತು ಪರಿಚಯ ಇರೋದಿಲ್ಲ. ಒನ್ ರೈಡ್, ಜಸ್ಟ್ ಒನ್ ರೈಡ್ ಆಟೋಮೆಟಿಕ್ಲಿ ಎಲ್ಲರೂ ಎಷ್ಟು ಹಿಂಗೆ ಮಿಂಗಲ್ ಆಗ್ತಾರಂದ್ರೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಆಗಲಿ, ಮಾತಾಡೋ ವೇ ಆಗಲಿ, ಇದು ಒಂದು ಮೇನ್ ಇಂಪಾರ್ಟೆಂಟ್ ಇರೋದು. ನೀವು ಎಷ್ಟು ಲಾಂಗ್ ಬೇಕಾದರೂ ನೀವು ರೈಡ್ ಮಾಡ್ಬೋದು. ಅಷ್ಟು ನಿಮಗೆ ಲೈಕ್ ಒಂದು ಟೈಪ್ ಬ್ರದರ್ಹುಡ್ ಬಂದುಬಿಡುತ್ತೆ. ಹೌದಪ್ಪ, ನಾವು ವರ್ಷಾನುಗಟ್ಲೆ ನಾವು ಪರಿಚಯ ಇದ್ದೀವಿ ಒಬ್ರಿಗೊಬ್ರೆ, ಒಟ್ಟ ಇಲ್ಲ. ಹರ್ಷ ಅವ್ರ ಜೋಡಿ ನಾನು, ಆಮೇಲೆ ಇನ್ನೊಬ್ಬರು ಸರ್ದಾರ್ ಅವ್ರ ಜೋಡಿ ಆಗಲಿ, ಒಂದು ಇದು ಎರಡನೇದ್ದು ಮೂರನೇದು ರೈಡ್ ಇದ್ದು ನಮ್ದೀಗ. ಈಗ ರಘು ಅವ್ರ ಜೋಡಿ ಇದು ಫಸ್ಟ್ ರೈಡ್. ಏನೋ ಒಂದು ಆಟೋಮೆಟಿಕ್ಲಿ ಅದು ಬ್ರದರ್ಹುಡ್ ಬಂದುಬಿಡುತ್ತೆ. ಆಮೇಲೆ ಭುವನ್ ಆಗಲಿ ಅವ್ರ ಜೋಡಿನೂ ಫಸ್ಟ್ ರೈಡ್ ಈಗಿದೆ.
ದ್ಯಾಟ್ಸ್ ವೈ ಆಲ್ವೇಸ್ ಐ ಪ್ರಿಫರ್ ಗ್ರೂಪ್ ರೈಡ್. ಸೋಲೋ ರೈಡ್ ಓಕೆ, ಸೋಲೋ ರೈಡ್ ಮಾಡೋರಿಗೆ ಏನು ಪ್ರಾಬ್ಲಮ್ ಇಲ್ಲ, ಸೋಲೋ ರೈಡ್ ಮಾಡ್ಬೋದು, ಅದಕ್ಕೇನಿಲ್ಲ. ಬಟ್ ಗ್ರೂಪ್ ರೈಡ್ ಒಳಗೆ ಏನು ಎಂಟರ್ಟೈನ್ಮೆಂಟ್ ಆಗುತ್ತೆ, ಏನು ನಾವು ಹೊಸ ಹೊಸ ಜನ, ನಾ ಹೇಳ್ತೀನಿಲ್ಲ, ಹೊಸ ಹೊಸ ಜನ ಹೊಸ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡೋದಾಗಲಿ, ಹೊಸ ಹೊಸ ಜನರಿಗೆ ಮೀಟ್ ಆಗೋದಾಗಲಿ, ಅದೊಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದೊಂಥರ ಏನೋ ಲೈಫ್ ಒಳಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಎವ್ರಿ ಪರ್ಸನ್ ಈಸ್ ನಾಟ್ ಸೇಮ್, ಅದು ಗೊತ್ತಾಗುತ್ತೆ. ಎಲ್ಲರದ್ದು ಒಂದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಐಡಿಯಾಸ್ ಇರುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್ ವೇ ಆಫ್ ಬಿಹೇವಿಯರ್, ವೇ ಆಫ್ ಟಾಕಿಂಗ್, ಅದು ಒಂದು ನಮೂನಿ ಬೇರೆನೇ ಇರುತ್ತೆ. ಎಲ್ಲರ ಜೋಡಿ ಎಕ್ಸ್ಪೀರಿಯನ್ಸ್ ಹೆಂಗಾಗತ್ತೆ ಗೊತ್ತಿಲ್ಲ, ಬಟ್ ನನ್ನ ಜೋಡಿ ಟು ಬಿ ಆನೆಸ್ಟ್ ಸುಪೀರಿಯರ್ ಪ್ರೀಮಿಯಮ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅದಾಗತ್ತೆ ನನ್ನ ಬೈಕಿಂಗ್ ಕಮ್ಯುನಿಟಿ ಒಳಗೆ. ಯಾರಿಗೂ ಒಬ್ರಿಗೊಬ್ಬರು ಓವರ್ಟೇಕ್ ಮಾಡಿ ಇವ್ನು ದೊಡ್ಡದು ಗಾಡಿ ಅದ, ನನ್ನ ಸಣ್ಣ ಗಾಡಿ ಅದ, ನಾನು ಇವ್ಕಿಂದ್ರೆ ಫಾಸ್ಟ್ ಹೋಗ್ಬೇಕು, ನಾ ಮುಂದೆ ಹೋಗಿ ರೈಡ್ ಮಾಡ್ಬೇಕು, ಈ ಥರ ಏನೂ ಇಲ್ಲ. ಒಬ್ಬರು ಲೀಡ್ ಮಾಡೋರು ಇರ್ತಾರೆ, ಒಬ್ಬರು ಟೇಲ್ ಇರ್ತಾರೆ, ನಡಕ್ಕೊಬ್ಬರು ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ಅದರ ನಡಕ್ಕೆ ಎಲ್ಲರೂ ಇರ್ತಾರೆ. ದಿಸ್ ಈಸ್ ವಾಟ್ ಎಕ್ಸ್ಪೀರಿಯನ್ಸ್ ರೈಡರ್ಸ್ ಡೂ. ಸೊ ಫೈನಲಿ ವಿ ಹ್ಯಾಡ್ ರೀಚ್. ನಮ್ಮ ಸುವರ್ಣಸೌಧ ಇಲ್ಲೊಂದು ಒಳ್ಳೆ ಫೋಟೋ ಹಿಡ್ಕೊಂಡು ವಾಪಸ್ ಹೋಗೋಣ ಧಾರವಾಡಿಗೆ. ಹೌದು ತಾನೆ? ಹಾಯ್, ನನ್ನ ಹೆಸರು ರಾಘವೇಂದ್ರ ಅಂತೇಳಿ. ಓಕೆ, ಸೊ ನಾವಿವತ್ತು 18th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡೋಕ್ಕಂತೇವೆ ವಿತ್ ರಾಯಲ್ ಎನ್ಫೀಲ್ಡ್. ಆ್ಯಂಡ್ ಎಸ್, ಇವತ್ತೆಲ್ಲರೂ ಗ್ಯಾದರ್ ಆಗಿದ್ದೇವೆ. ಸೊ ವಿ ಆರ್ ಶೋಯಿಂಗ್ ದಟ್ ವಿ ಆಲ್ ಟುಗೆದರ್ ಫಾರ್ ಯುನಿಟಿ. ಆ್ಯಂಡ್ ನಾವು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೇನೆ ಇವತ್ತು. ಸೊ ಎಲ್ಲರೂ ಪ್ಲೀಸ್ ಹೆಲ್ತ್ ಕಾಪಾಡ್ಕೊಳ್ಳಿ, ಅಂದ್ರೆ ಇವತ್ತಿನ ಮಕ್ಕಳೇ ಓಕೆ ಮುಂದಿನ ಪ್ರಜೆಗಳು. ಸೊ ಯಾ, ಥ್ಯಾಂಕ್ ಯು. ಅಮೀರ್ ಸರ್, ನಾನು ಸಂತೋಷ್ ಅಂತ. ಆಯ್ತು, ಇದು ಇಂಡಿಪೆಂಡೆನ್ಸ್ ರೈಡು ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು. Wish you a happy independence, 80th independence to all, and be happy and ride safe. Okay, thank you. Hello everyone, wish you very happy Independence Day, 80th Independence Day of our country. Enjoy the day. Happy Independence Day. Stay happy, stay chill. ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ದಿನ. ಅದರ ಅಂಗವಾಗಿ ಒಂದು 12 ಜನ ನಾವು ಬೈಕ್ ತೊಗೊಂಡು ಹುಬ್ಳಿಯಿಂದ ವಿಧಾನಸೌಧಕ್ಕೆ ಬಂದೇವಿ. ಅಂದರೆ ನಮ್ಗೆ ಅಷ್ಟು ಹೆಮ್ಮೆ ಭಾರತ ಅಂದರೆ. ಹೌದು. ಸೊ ಸ್ಪೆಷಲಿ ನಮ್ಮ ರಘು ಅವರು, ಹರ್ಷ ಅವರು ಎಲ್ಲ ಟಿಫಿನ್ ಮಾಡಿಸಿದ್ರೆ ಎಲ್ಲರಿಗೆ. ಆ್ಯಕ್ಚುಲಿ ದುಡ್ಡು ಬೇರೆದವ್ರು ಕೊಟ್ಟಾರ, ಈಗ ಅವ್ರು ಆಮೇಲೆ ಕೊಡ್ತಾರೆ ಅಂತಾರೆ. ಇಲ್ಲ, ನೀವು ನಮ್ದಂತ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಒಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಸೊ ಫೈನಲಿ ವಿ ಆರ್ ಡಿಸ್ಬಸಿಂಗ್. ಈಗ ಸೀದಾ ಬಿಟ್ಟು ಧಾರವಾಡ ಈಗ. ಸೊ ಈಗ ವಾಪಸ್ ಆದ ರೋಡ್ ಈಗ ಏನು ತೋರಿಸುವಂಥದ್ದು ಇಲ್ಲಿಗ ಸೀನ್. ಡೈರೆಕ್ಟಾಗಿ ಧಾರವಾಡಿಗೆ ಹೋಗ್ಬಿಡ್ತೀನಿ. ನಿಮಗೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಹೊಸ ರೈಡ್, ಹೊಸ ಡೇ, ಹೊಸ ಮೆಮೊರಿ ಕ್ರಿಯೇಟ್ ಮಾಡೋಣಂತ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಕಮೆಂಟ್ ಮತ್ತು ಶೇರ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಂಥವ್ರು ಇನ್ನೂ ಕಮ್ಯುನಿಟಿ ಮಟ್ಟ ನಮ್ಮ ವಿಡಿಯೋ ರೀಚ್ ಆಗುತ್ತೆ. ಸೊ ನಮ್ಮ ಕಮ್ಯುನಿಟಿ ಹಿಂಗೆ ಬಿಲ್ಡ್ ಆಗುತ್ತೆ. ತಪ್ಪದೆ ಕಮೆಂಟ್, ಆಮೇಲೆ ಲೈಕ್, ಶೇರ್ ಮಿಸ್ ಮಾಡಬೇಡ್ರಿ ಪ್ಲೀಸ್. ಆಮೇಲೆ ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಜವಾರಿ ಪೀಪಲ್ ಪ್ಲೀಸ್ ಸಬರ ಕರಾಯ್ ಸರ ವಟೆವರ್